अलीकडे जय किसान खासगी बाजारातील लहान व्यापारी इस्माईल मुजावर यांचं अचानक हृदयविकाराच्या झटक्यानं निधन झालं होतं। मात्र मुजम्मिल डोनी आणि मोहन मन्नोळकर यांनी राजू टोपन्नावर, सुजित मुळगुंद व सिद्धगौडा मोदगी यांच्या विरोधात खोटी बदनामी केली होती। मुजम्मिल डोनी आणि मोहन मन्नोळकर यांनी सार्वजनिकरित्या माफी मागितली नाही तर फौजदारी खटला व 1 कोटी रुपयांचा मानहानीचा दावा दाखल केला जाईल असे सामाजिक कार्यकर्ते सुजित मुळगुंद यांनी सांगितले। बुधवारी व्हिडिओ निवेदन प्रसिद्ध केलेल्या सुजित मुळगुंद म्हणाले की मुजम्मिल डोनी व मोहन मन्नोळकर यांनी विनाकारण इस्माईल मुजावर यांच्या अचानक झालेल्या मृत्यू प्रकरणी आमच्यावर खोटे आरोप केले होते। त्यांनी आधीच वकिलामार्फत नोटीस देण्यात आली आहे। सार्वजनिक माफी मागितली नाही तर 1 कोटी रुपयांचा मानहानीचा दावा दाखल केला जाईल। ಕಳೆದ ಕೆಲ ದಿನಗಳ ಹಿಂದೆ ಇನ್ನು ಒಂದು ಜೈ ಕಿಸಾನ್ ಮಾರ್ಕೆಟ್ದಲ್ಲಿ ವ್ಯಾಪಾರ ಮಾಡತಕ್ಕಂತಹ ಸಣ್ಣ ವ್ಯಾಪಾರಿ ಟಿಜಿ ಮಂದಿ ಇಸ್ಮಾಯಿಲ್ ಮುಜಾವರ್ ಅವರದು ಆಕಸ್ಮಿಕವಾಗಿ ಅವರದು ಹೃದಯಾಘಾತದಿಂದ ಮರಣ ಆಗಿತ್ತು। ಸೊ ಅದನ್ನ ಇವರು ಮುಜಮ್ಮಿಲ್ ಡೋನಿ ಅವರು ಹಾಗೂ ಮೋಹನ್ ಮನ್ವಳ್ಕರ್ ಅವರು ಇದನ್ನೆಲ್ಲ ಆಗೋಕೆ ಕಾರಣ ರಾಜು ಟೋಪಣ್ಣವರವರು, ಸುಜಿತ್ ಮುಳುಗುಂದ್ ಅವರು ಹಾಗೆ ಸಿದ್ದಗೌಡ ಮುದ್ಗಿ ಅವರು ಅಂತ ಹೇಳ್ಕೊಂಡು ಈ ರೀತಿಯ ಒಂದು ಅಪಪ್ರಚಾರ ಕೊಟ್ಟಿದ್ರು। ಅದು ಆಕಸ್ಮಿಕ ಹಾಗೂ ದುರ್ದೈವವಾದ ಆ ವ್ಯಕ್ತಿದು ಒಂದು ಸಾವು ಆಗಿದ್ದು। ಬಟ್ ಈಗ ನಮ್ಮನ್ನ ಏನು ನಾವು ಜೈ ಕಿಸಾನ್ ಮಾರ್ಕೆಟ್ ಏನು ಕಾನೂನು ಬಾಹಿರವಾಗಿ ನಡೀತಾ ಅದರ ವಿರುದ್ಧವಾಗಿ ನಮ್ಮ ಏನು ಹೋರಾಟ ಅನ್ನೋದಿದೆ ಅದನ್ನು ಕುಗ್ಗಿಸುವುದಕ್ಕೆ ಕಾರಣ ಇದೊಂದು ಒತ್ತಡ ಆಗುವಂತ ಕಾರ್ಯನ ಇವರು ಮಾಡಿದ್ರು। ಅದಕ್ಕಾಗಿ ಈ ರೀತಿ ನಮ್ಮ ಹೆಸರನ್ನು ಬಳಸಿ ಅದನ್ನು ಸಾವಿಗೆ ನಮ್ಮನ್ನ ಹೋಲಿಸಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು। ಹಾಗಾಗಿ ಅದಕ್ಕಾಗಿ ನಾವೊಂದು ಡಿಫೆಮೇಷನ್ ನೋಟಿಸ್ ಕೂಡ ನಮ್ಮ ವಕೀಲರ ಮುಖಾಂತರ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದೇವೆ। ಬರುವಂತ ಅವ್ರಿಗೆ ನೋಟಿಸ್ ಬಿಟ್ಟಿದ ಕೂಡಲೇ 7 ದಿವಸಗಳಲ್ಲಿ ಅವರು ಸಾಮಾಜಿಕವಾಗಿ ಅವರು ಕ್ಷಮೆ ಕೇಳದೆ ಹೋದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಸಿವಿಲ್ ಮೊಕದ್ದಮೆ ಎರಡೂ ಕೂಡ ಹಾಕಲಾಗುವುದು। ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅದರ ಜೊತೆಗೆ ಸಿವಿಲ್ ಮೊಕದ್ದಮೆಯಲ್ಲಿ 1 ಕೋಟಿ ರೂಪಾಯಿ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಅಂತ ಹೇಳ್ಕೊಂಡು ನಾನು ತಮಗೆಲ್ಲ ಬೆಳಗಾವಿ ಜನತೆಗೆ ಹೇಳಕ್ಕೆ ಇಚ್ಛೆಪಡ್ತೀನಿ। ಇನ್ನು ಮುಂದೆ ಆದರೂ ಹೋರಾಟಗಾರರಿಗೆ ಈ ತರ ಒಂದು ಒತ್ತಡ ಹೊರುವುದು, ಸುಳ್ಳು ಆರೋಪಗಳನ್ನು ಹೊರಿಸಿ ಈ ರೀತಿಯ ಒಂದು ದಿಗ್ಭ್ರಮೆ ಜನರಲ್ಲೂ ಕೂಡ ಒಂದು ಉಂಟು ಮಾಡುವಂತ ಕಾರ್ಯ ಯಾವುದೇ ಜನ ಮಾಡಬಾರದು ಅಂತ ಹೇಳ್ಕೊಂಡು ನಾನು ಜೈ ಕಿಸಾನ್ ಮಾರ್ಕೆಟ್ದವರ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೇನೆ, ಎಲ್ಲ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ। ಧನ್ಯವಾದ। आमचा लढा हा खासगी बाजाराविरुद्ध सरकारी एपीएमसी वाचवण्यासाठी आहे। जय किसान खासगी बाजारातील लोकांनी आमच्यावर खोटे आरोप केले तर खबरदार असेही त्यांनी स्पष्ट केले। राजशेखर हिरेमठ, KMM मराठी, बेळगाव।